ಮಂಡ್ಯದಲ್ಲಿ ಖಾಲಿ ಜಾಗ ಇತ್ತು ಅಂತಂದ್ರೆ ಯಾರು ಬೇಕಾದ್ರೂ ತಮ್ಮ ಹೆಸರಿಗೆ ಇದನ್ನ ಮಾಡ್ಕೊಳ್ಬಹುದಾ? ಈ ಹಗರಣವನ್ನ ನಡೆಸಬಹುದಾ? ಈ ಪ್ರಶ್ನೆಗೆ ಉದ್ಭವಿಸ್ತಾ ಇದೆ. ಯಾಕಂದ್ರೆ ಮಂಡ್ಯದಲ್ಲಿ ಬಗೆದಷ್ಟು ಬಯಲಾಗ್ತಾ ಇದೆ ಭೂ ಅಕ್ರಮ. ನಾಗಮಂಗಲದಲ್ಲಿ ಬಗರ್ ಹುಕುಂ ಹಗರಣ ಏನ್ ನಡೆದಿತ್ತು, 280 ಎಕರೆಯ ಹಗರಣ, ಅದು ವಿಸ್ತೀರ್ಣ ಆಯ್ತಾ ಹೋಗ್ತು. ಇದಾದ ಬಳಿಕ ಈಗ ಶ್ರೀರಂಗಪಟ್ಟಣದಲ್ಲಿ ಭೂ ಅಕ್ರಮ ಪತ್ತೆಯಾಗಿದೆ. ಲೋಕಾಯುಕ್ತ ದಾಳಿಯ ವೇಳೆ ಭೂ ಹಗರಣ ಬಯಲಾಗಿರುವಂಥದ್ದು. 200 ಎಕರೆ ಅಕ್ರಮ ಭೂ ಮಂಜೂರು ಪ್ರಕರಣ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯ ವೇಳೆ ಬೆಳಕಿಗೆ ಬಂದಿದೆ. ಖಾಸಗಿ ವ್ಯಕ್ತಿ ಮೂಲಕ ಕಂದಾಯ ಅಧಿಕಾರಿಗಳು ಈ ಅಕ್ರಮ ಎಸಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 8 ಮಂದಿ ಕಂದಾಯ ಇಲಾಖೆಯ ಅಧಿಕಾರಿಗಳೇ ಈಗ ಅರೆಸ್ಟ್ ಆಗಿದ್ದಾರೆ. ಅದರ ಜೊತೆಗೆ ಓರ್ವ ಖಾಸಗಿ ವ್ಯಕ್ತಿಯನ್ನು ಕೂಡ ಲೋಕ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ 1.40 ಲಕ್ಷ ರೂಪಾಯಿಯನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಮನೆಯಲ್ಲಿದ್ದಂಥ ನಕಲಿ ಸೀಲ್ಗಳು, ನಕಲಿ ದಾಖಲೆಗಳು ಎಲ್ಲವೂ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳ ವಶಕ್ಕೆ ಪಡೆಯಲಾಗಿದೆ. ಮೊನ್ನೆ ತಾನೇ ನಾಗಮಂಗಲದಲ್ಲಿ ಬಗರ್ ಹುಕುಂ ಹಗರಣ ಏನು ಬೆಳಕಿಗೆ ಬಂದಿತ್ತು. ಆ ಹಗರಣ ನೋಡಿ ಜನನೇ ಬೆಚ್ಚಿ ಬಿದ್ದಿದ್ರು. ಮಂಡ್ಯದಲ್ಲಿ ಈ ರೀತಿಯಾದಂತಹ ಅಕ್ರಮ ನಡೆಯುತ್ತಾ ಅಂತ. ಈಗ ಅದೇ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಒಂದು ಬ್ರಹ್ಮಾಂಡ ಅಕ್ರಮ ಬಯಲಿಗೆ ಬಂದಿರುವಂಥದ್ದು. ಸುಮಾರು 200 ಎಕರೆ ಅಕ್ರಮ ಭೂ ಮಂಜೂರು ಪ್ರಕರಣ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯ ವೇಳೆ ಬೆಳಕಿಗೆ ಬಂದಿದೆ. ಕಂದಾಯ ಸಚಿವರು ಇದನ್ನ ನೋಡಲೇಬೇಕು. DCM ಕೂಡ ಆಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದಕ್ಕೆ ಸರಿಯಾದಂಥ ಕ್ರಮ ಕೈಗೊಳ್ಳಬೇಕು. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು. ಆ್ಯಂಡ್ ಅದರ ಜೊತೆಗೆ ಇಲ್ಲೋಡಿ, ಇಲ್ಲಿ ಅರೆಸ್ಟ್ ಆಗಿರುವಂಥ 9 ಮಂದಿಯ ಪೈಕಿ ಓರ್ವನನ್ನು ಬಿಟ್ಟು ಸುಮಾರು 8 ಮಂದಿ ಕಂದಾಯ ಇಲಾಖೆಯ ಅಧಿಕಾರಿಗಳೇ ಆಗಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳೇ, ಸರ್ಕಾರಿ ಅಧಿಕಾರಿಗಳೇ. ಎಷ್ಟರ ಮಟ್ಟಿಗೆ ಮಂಡ್ಯದಲ್ಲಿ ಭೂಮಿಯನ್ನು ಬೇಕಾಬಿಟ್ಟಿಯಾಗಿ ಇವರು ಒಂದು ಫ್ಲೈಯರ್ಸ್ ರೀತಿ, ಪಾಂಪ್ಲೆಟ್ ರೀತಿ ಹಂಚಿರಬೇಕು ಅಂತ ಯೋಚನೆ ಮಾಡಿ. ಈ ಅಧಿಕಾರಿಗಳ ಜೊತೆಗೆ ಓರ್ವ ಖಾಸಗಿ ವ್ಯಕ್ತಿಯನ್ನು ಕೂಡ ಈಗ ಪೊಲೀಸರು, ಲೋಕಾಯುಕ್ತ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಸುಮಾರು 1.40 ಲಕ್ಷ ರೂಪಾಯಿ ವಶಕ್ಕೂ ಕೂಡ ಅವರು ಪಡೆದುಕೊಂಡಿದ್ದಾರೆ. ಆ್ಯಂಡ್ ಈ ನಕಲಿ ಸೀಲ್ಗಳನ್ನು, ದಾಖಲೆಗಳನ್ನು ಆ ಖಾಸಗಿ ವ್ಯಕ್ತಿಯ ಮನೆಯಲ್ಲಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಂದಾ ದರ್ಬಾರ್ ಮಂಡ್ಯದ ಕಂದಾಯ ಇಲಾಖೆಯಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದು. ಇದು ಮಾಡೋದ ಯಾರು ಹೇಳ್ಕೊಟ್ರು ನಿಮಗೆ? ನಿಮ್ಗೆ ಹೆಂಗ್ ಗೊತ್ತಾಯ್ತು ಇದನ್ನ ಮಾಡೋದು ಹೆಂಗಂತ್ರಿ ಅಂತ? ಹುಣಸೂರಲ್ಲಿ ಏನಾಗಿದೆ? ಹುಣಸೂರಲ್ಲಿ ಏನಾಗಿದೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.